ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತಿಂದು ನಮ್ಮ ರಿಯಲ್ ನಂಬರ್ಸ್ 10th ಸ್ಟ್ಯಾಂಡರ್ಡ್ದು ರಿಯಲ್ ನಂಬರ್ಸ್ ಎಲ್ ಬಿ ಕ್ವಶನ್. ಸೊ ಜಸ್ಟ್ ಕ್ವಶನ್ ನೋಡೋಣ. ದೇರ್ ಇಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್. ಇದೊಂದು ಸ್ಪೋರ್ಟ್ಸ್ ಫೀಲ್ಡ್ ಇದೆ. ಸೊ ನೀವು ಯೂಶಲಿ ಗ್ರೌಂಡ್ ಅಲ್ಲಿ ಆಡ್ತಾ ಇರ್ತೀರಾ. ಸ್ಪೋರ್ಟ್ಸ್ ಫೀಲ್ಡ್ ಇದೆ. ಓಕೆ, ಸರ್ಕ್ಯುಲರ್ ಪಾತ್. ಇದು ಸರ್ಕ್ಯುಲರ್ ಪಾತ್. ಈ ಪಾತ್ ಏನಿದೆ ಅಲ್ಲ, ಈ ಸರ್ಕ್ಯುಲರ್ ಪಾತ್. ಓಕೆ, ಸೊ ಒಬ್ಬರು ಪರ್ಸನ್ ಇದ್ದಾರೆ. ಎ ಟೇಕ್ಸ್ 18 minutes ಟು ಡ್ರೈವ್ ಒನ್ ರೌಂಡ್ ಆಫ್ ದ ಫೀಲ್ಡ್. ಒಂದು ರೌಂಡ್ ಇಲ್ಲಿ ಎ ಮತ್ತೆ ಬಿ ಇಬ್ರು ಪರ್ಸನ್ ಇದ್ದಾರೆ. ಎ ಇದನ್ನ ಫುಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ 18 minutes ತಗೋತಾ ಇದ್ದಾರೆ. ಓಕೆನಾ? ಸೊ ವೈಲ್ ಬಿ ಟೇಕ್ಸ್ 24 minutes ಫಾರ್ ದ ಸೇಮ್ ಅಂದ್ರೆ ಬಿ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ 24 minutes ತಗೋತಾ ಇದ್ದಾರೆ. ಸಪೋಸ್ ದಿಸ್ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೇಮ್ ಪಾಯಿಂಟ್ ಅಂಡ್ ಅಟ್ ದ ಸೇಮ್ ಟೈಮ್. ಓಕೆ, ಫಾರ್ ಎಕ್ಸಾಂಪಲ್ 10 o'clock ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇಬ್ರು ಅಟ್ ಸೇಮ್ ಟೈಮ್. ಸೊ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ 10 o'clock 18 minutes ಆಗುತ್ತೆ ಎ. ಸೊ ಬಿ 10 minutes 20 10 10 o'clock 24 minutes 10:24ಗೆ ಇವ್ರು ಕಂಪ್ಲೀಟ್ ಮಾಡ್ತಾರೆ. ಸೊ ಇದೇ ತರ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್. ಇಬ್ರು ಒಂದೇ ಡೈರೆಕ್ಷನ್, ಇದೇ ಡೈರೆಕ್ಷನ್ ಅಲ್ಲೇ ಹೋಗ್ತಾರೆ. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ನೀವೇ ಡೌಟ್ ಪಡ್ತೀರಾ, ಇವ್ರು 18 minutes ತಗೋತಾ ಇದ್ದಾರೆ, ಇವ್ರು 24 minutes, ಇಬ್ರು ಒಟ್ಟಿಗೆ ಯಾವಾಗ ಇಲ್ಲಿ ಕೂಡ್ತಾರೆ ಅಂತ. ಸೊ ಸೇಮ್ ಪಾಸಿಬಲ್ ರೌಂಡ್ ಇಲ್ಲ. ಫಸ್ಟ್ ರೌಂಡಿಗೆ ಇವ್ರು ಕಂಪ್ಲೀಟ್ ಮಾಡಿದ್ದಾರೆ, ಇವ್ರು ಇನ್ನು ಅರ್ಧಕ್ಕೆ ಇಲ್ಲಿ ಎಲ್ಲೋ ಇರ್ತಾರೆ. ಹೌದಾ? ಸೊ ಸೆಕೆಂಡ್ ರೌಂಡಿಗೆ ಪಾಸಿಬಲ್ ಇಲ್ಲ. ಸೊ ಕಂಟಿನ್ಯೂಸ್ ನಾವು ಹಿಂಗೆ ಚೆಕ್ ಮಾಡ್ತಾ ಹೋದ್ರೆ ಯಾವುದೋ ಒಂದು ಇದಕ್ಕೆ, ಫಾರ್ ಎಕ್ಸಾಂಪಲ್ ಎ 4 rounds ಕಂಪ್ಲೀಟ್ ಮಾಡಿರ್ಬೋದು, ಬಿ 3 rounds ಕಂಪ್ಲೀಟ್ ಮಾಡಿದಾಗ ಇವರಿಬ್ರು ಕೂಡಿರ್ಬೋದು, ಇಲ್ಲ ಹೆಚ್ಚಿಗೆನೂ ಆಗ್ಬೋದು. ಸೊ ಇದನ್ನ ಚೆಕ್ ಮಾಡ್ಬೇಕಂತಾರೆ ನಮ್ಗೆ ಇದ್ರದ್ದು ಎಲ್ ಸಿ ಎಂ ಬೇಕು. ಸೊ ಎಲ್ ಸಿ ಎಂ ಇದನ್ನ ಡಿಸೈಡ್ ಮಾಡುತ್ತೆ. ಸೊ ಯೂಶುವಲಿ ಇದೇ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ. ಜಸ್ಟ್ ನೋಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ 2 9s ಎಲ್ ಸಿ ಎಂ. ಈ ಕ್ವಶನ್ ಬೇಸ್ಡ್ ಆನ್ ಎಲ್ ಸಿ ಎಂ. ಒಂದು ಕ್ವಶನ್, ಇನ್ನೊಂದು ವರ್ಡ್ ಕ್ವಶನ್ ಇದೆ ಇದೇ ವಿಡಿಯೋದಲ್ಲಿ. ಸೊ ಅದು ಎಚ್ ಸಿ ಎಫ್ ಮೇಲೆ ಇರುತ್ತೆ. ಸೊ 3 3s 3 1s. ಸೊ 24ನ ನಾವು ಸಪರೇಟ್ ಮಾಡಿದಾಗ 2 12s 2 6 2 3s 3 1s. ಹೌದಾ? ಸೊ ನಾನೀಗ ಫ್ಯಾಕ್ಟರ್ಸ್ ಬರ್ಕೋತಾ ಇದ್ದೀನಿ. ಏದು ಓಕೆ ಎಷ್ಟು? 18 minutes. 2 into 3 into 3. ಓಕೆನಾ? ಸೊ ಬಿ 24. 2 into 2 into 2 into 3. 2 3s 6, 6 3s 18. Okay. 2 2s 4, 4 2s 8, 8 3s 24. ಕ್ಲಿಯರ್? ಸೊ ನಮ್ ಕಡೆ ಫ್ಯಾಕ್ಟರ್ಸ್ ಬಂತು. ಇವಾಗ ಎಲ್ ಸಿ ಎಂ ಮಾಡ್ಬೇಕಂದ್ರೆ ನಮ್ಗೆ ಏನ್ ರೂಲ್ಸ್ ಇದೆ? ಕಾಮನ್ ಇದ್ದಿದ್ದು ಒಂದೊಂದ್ ಸಲ ಅಷ್ಟೇ ಬರ್ಕೋಬೇಕು. ಓಕೆನಾ? ಸೊ 2 ಒಂದೇ ಸಲ ಕಾಮನ್ ಇದೆ. ಸೊ 2 3 ಒಂದ್ ಸಲ ಇದೆ. ಇದು ಸೊ 3 ಬರ್ಕೊಂಡಿದ್ವಿ. ಈಗ ಯಾವ್ದ್ಯಾವ್ದು ಬಿಟ್ಟೋಗಿದೆಯಲ್ಲ ಅವನ್ನೆಲ್ಲ ಒಂದೊಂದ್ ಸಲ ಇದೆಯಲ್ಲ ಒಂದೊಂದ್ಸಲ ಹಂಗೆ ಬರ್ಬೋದು. ಇಂಟು 3 ಇಂಟು 2 ಇಂಟು 2. ಸೊ ಇದು ಈ 3 ತಗೊಂಡಿದ್ವಿ, ಇದೆರಡು 2. ಸೊ ಎಲ್ ಸಿ ಎಂ 2 3s 6, 6 3s 18, 18 2s 36, 36 2s 72. ಸೊ 72 minutes ಆದಾಗ 18 4s 72, 24 3s 72. ಹೌದಾ? ಜಸ್ಟ್ ಮಲ್ಟಿಪ್ಲೈ ಮಾಡಿ ಕನ್ಫರ್ಮ್ ಆಗುತ್ತೆ. ಸೊ ಎ 4 rounds ಕಂಪ್ಲೀಟ್ ಮಾಡಿದಾಗ 72 minutes ಆಗಿರುತ್ತೆ.
ಅದೇ ಬಿ 3 ರೌಂಡ್ಸ್ ಕಂಪ್ಲೀಟ್ ಮಾಡಿದಾಗ 72 ಮಿನಿಟ್ಸ್. ಸೊ ಇಬ್ರು ಒಟ್ಟಿಗೆ ಈ ಪಾಯಿಂಟ್ ಅಲ್ಲಿ ಬಂದು ಕೂಡಿದ್ರ. ಸೊ ಹಂಗಂದ್ರೆ after how many minutes will they meet again at the starting point? After 72 minutes, they meet at the starting point. So 2 marks question ಬಿಡೋಂಗಿಲ್ಲ, ವರ್ಕ್ ಮಾಡಬೇಕು, ಇವತ್ತಿಂದನೇ ಮಾಡೋಣ. ನೆಕ್ಸ್ಟ್ ಓಕೆ. ಸೊ ಕ್ವಶನ್ ಏನು ಹೇಳುತ್ತೆ ನೋಡಿ. ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, if 40 equal to, so 40 equal to ಏನು x to the power y into z ಇದೆ ಅಲ್ಲ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ x, y, z. ಇದನ್ನ ಮೂರನ್ನು ನಾವು ಫೈಂಡ್ ಔಟ್ ಮಾಡಿ. ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನ್ ಹೇಳುತ್ತೆ? ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಸ್ ದಟ್, ಏನ್ ಹೇಳುತ್ತೆ ಸ್ಟೇಟ್ಸ್ ಏನಂದ್ರೆ, that every composite number can be written or factorized as a product of prime numbers, and this factorization is unique. ಏನ್ ಹೇಳುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 6 ತಗೊಳ್ಳಿ, ಇದು ಕಾಂಪೋಸಿಟ್ ನಂಬರ್ 6, 2 into 3, 3 into, states that every composite number can be written or factorized as a product of prime numbers. Product of prime numbers 2 into 3, 2 prime number, 3 prime number, 6 ಬರಿಬೋದಾ? and this factorization is unique. ಈ factorization unique ಇದೆಯಾ? ಈ 2 ಮತ್ತೆ ಬೇರೆ ಯಾವ್ದಾರು ಬೇರೆ ಎಲ್ಲಾದ್ರೂ 2 ಇದೆಯಾ? 3 ಏನಾದ್ರು ಇದೆಯಾ? ಇಲ್ಲ. ರಿಗಾರ್ಡ್ಲೆಸ್ ಆಫ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ ಆಗುತ್ತೆ. ಯಾವ ಆರ್ಡರ್ ಅಲ್ಲಿ ಬರುತ್ತೆ ಇಂಪಾರ್ಟೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಂಗೆ 3 ಪ್ರೈಮ್ ನಂಬರ್, 3 2s, 2 1s, ಇದನ್ನು ಬರ್ಕೋಬಹುದಾ? 3 into 2 ಆಲ್ಸೋ ಇಸ್ 6, ಹೌದಾ? ಸೊ ಹಂಗಂದ್ರೆ ಈಗ 40ನ ನಾನು ಬ್ರೇಕ್ ಮಾಡ್ತೀನಿ. 40, ಸೊ 2 ಇಂದ ಹೋಗುತ್ತೆ 2 20s, 2 2s 4 0, ಎಸ್ 2 10s 20, 2 5s. ಸೊ ಹಂಗಂದ್ರೆ ಆಯ್ತಾ, ಫ್ಯಾಕ್ಟರೈಸೇಷನ್ ಕಂಪ್ಲೀಟ್ ಆಯ್ತು, 1 ಬಂತು. ಸೊ ಎಕ್ಸ್ ಇನ್ ವ್ಯಾಲ್ಯೂ ಸಮಥಿಂಗ್ ರೇಸ್ ಟು ಇದೆ, ಹಂಗಂದ್ರೆ 40 ಈಕ್ವಲ್ ಟು 2 into 2 into 2 into 5. ಎಕ್ಸ್ ಟು ದ ಪವರ್ ಇದು 2 3 ಟೈಮ್ಸ್ ಇದೆ, 2 to the power 3 into 5. ಹಂಗಂದ್ರೆ ಎಕ್ಸ್ ಇನ್ ವ್ಯಾಲ್ಯೂ 2, y ದ ವ್ಯಾಲ್ಯೂ 3, z ವ್ಯಾಲ್ಯೂ ಇಸ್ 5. ಇಷ್ಟೇ ನಮ್ಮ ಆನ್ಸರ್. ಕ್ಲಿಯರ್? ಇದು ಆವರೇಜ್ ಕ್ಯಾಟಗರಿನಲ್ಲಿ 2025 MCQ, ಸಾರಿ ಮಾಡಲ್ ಕ್ವಶನ್. ಓಕೆ, ಸೊ ಈ ಕ್ವಶನ್ ಸಿಂಪಲ್ ಇದೆ, ಆವರೇಜ್ ಈಸಿ ಕ್ಯಾಟಗರಿ, ಆಕ್ಚುಲಿ ಈಸಿ ಕ್ಯಾಟಗರಿ, ಇವರು ಆವರೇಜ್ ಅಂತ ಕೊಟ್ಟಿದ್ದಾರೆ, ಬಟ್ ಮಾಡಲ್ ಕ್ವಶನ್ ಪೇಪರ್ 2025. ನೆಕ್ಸ್ಟ್ ಓಕೆ, ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಯೂಶುವಲಿ ನಾವು find the HCF and LCM of the integers 336 and 554 by the method of prime factorization and verify that LCM into HCF equal to product of the integers. HCF into LCM equal to product of the integers is A into B. ಇದು ನಾವು ಫಾರ್ಮುಲಾ ತರ ನೋಡ್ತೀವಿ. ನಾನು HCF into LCM ಒಂದು ಕ್ಲಾಸ್ ಇದೆ, ಸೊ ಅದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 336 and 54. ಸೊ ಈವನ್ ನಂಬರ್ ಇದೆ, 2 ಇಂದ ಡಿವೈಡ್ ಆಗುತ್ತೆ. 2 1s 2 6s 60. ನೆಕ್ಸ್ಟ್ 2 8s 16, 4, 2 4s 2 2s, 2 into 42 is 84, 2 21, 21 ಇದೆ ಆಡ್ ನಂಬರ್, 2 plus 1 3, ಸೊ 3 ಇಂದ ಡಿವೈಡ್ ಆಗುತ್ತೆ, 3 7s 7 1s, 54 2 27. ಓಕೆ, ಸೊ 3 9s 3 3s 3 1s. ಸೊ 336 ಫ್ಯಾಕ್ಟರ್ಸ್ ಬರೆದಾಗ 2 into 2 into 2 into 2 into 3 into 7, ಹೌದಾ? ಸೊ 54 ಫ್ಯಾಕ್ಟರ್ಸ್ ಬರೆದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ
2 into 3 into 3 into 3 ಆಯ್ತಾ. ಸೊ ನಮ್ಗೆ ಎಚ್ ಸಿ ಎಫ್ ಬೇಕಂದ್ರೆ ಎಚ್ ಸಿ ಎಫ್ ಒಂದು 2 ಕಾಮನ್ ಇದೆ. ಕ್ಲಿಯರ್. ಸೊ ಬೇರೆ ಯಾವುದು ಕಾಮನ್? 3 ಕಾಮನ್ ಇದೆ. ಗುಡ್. 3 ಕಾಮನ್ ಇದೆ ಇಂಟು 3. ಸೊ ಎಚ್ ಸಿ ಎಫ್ ಇಸ್ 6. ಎಲ್ ಸಿ ಎಂ ಈ ಕಾಮನ್ ಇದ್ದಿದ್ದು ಬರ್ಕೋತಾ ಇದೀವಿ, ಇದೆರಡು ಹೋಯ್ತು. 2 ಇಂಟು 3 ಆಯ್ತಾ. ನೆಕ್ಸ್ಟ್ ಇಲ್ಲಿ 2 3 ಸಲ ಇದೆ, ಇಂಟು 2 ಇಂಟು 2 ಇಂಟು 2. 3 2 ಸಲ ಉಳ್ಕೊಂಡಿದೆ, ಇಂಟು 3 ಇಂಟು 3. ಇಲ್ಲಿ ಒಂದು 7 ಉಳಿದಿದೆ, ಇಂಟು 7. ಸೊ ಎಲ್ ಸಿ ಎಂ ಈಕ್ವಲ್ ಟು, ಸೊ ಎಲ್ ಸಿ ಎಂ ಎಷ್ಟಾಗುತ್ತೆ? 2 3 6, 6 2 12, 12 2 24, 24 2 48 ಇಂಟು 9 ಇಂಟು 7. ಹೌದಾ. ಸೊ ಇದನ್ನ ಇನ್ನೂ ಮಾಡ್ಬೇಕಂದ್ರೆ 48 ಇಂಟು 9 7 63, 3 8 24, 3 4 12 ಪ್ಲಸ್ 2 40, 144. ಸೊ ಇದು ಜಸ್ಟ್ ಡಬಲ್ ಇದೆ, ಸೊ 288 ಬರುತ್ತೆ. ಬಟ್ ನಾವು ಮಾಡೋಣ 6 8 48, 6 4 24. ಸೊ ಎಕ್ಸಾಕ್ಟ್ ಇದರದ್ದು ಡಬಲ್ 4 12 3024. ಸೊ ನಮ್ಗೆ ಏನ್ ಗೊತ್ತಿದೆ? ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ. ಸೊ ಎಲ್ ಸಿ ಎಂ ಎಷ್ಟಿದೆ? 3024 into HCF is 6. So 336 into 54. Clear? So 6 4s are 24. 6 2s are 12. 12 plus 2, 14. 6 3s are 8. 18 114. So ಇದನ್ನ multiply ಮಾಡಿದಾಗ 18144. Verify. So theory ಇದೆ LHS equal to RHS. So doubt ಇದ್ರೆ ಇದನ್ನ just multiply ಮಾಡಿ ನೋಡಿ, ಇದೇ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು.